ಆಡೋ ವಯಸ್ಸಲ್ಲಿ ಆಟ ಆಡಿ ಕಲಿಯೋ ವಯಸ್ಸಲ್ಲಿ ಕಲೀರಿ, ಬದುಕೋ ವಯಸ್ಸಲ್ಲಿ ಬದುಕೋದನ್ನು ಕಲೀರಿ ಅಂತ ನಮ್ಮ ಹಿರಿಯರು ಹೇಳಿದ ಮಾತು ನೆನಪಾಗ್ತಾ ಇದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಯಾವ ಯಾವ ಏಜ್ನಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡೋದು ಬಿಟ್ಬಿಟ್ಟು ಏನೇನೋ ಆಗಿ ಇಲ್ಲಿಗೆ ಬಂದು ನಿಂತೈತೆ ಈ ಒಂದು ಪ್ರಕರಣದ ಸುದ್ದಿ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಈ ವಿಡಿಯೋ ನೋಡ್ತಿರ್ತಕ್ಕಂಥ ಬಹುತೇಕ ವೀಕ್ಷಕರು IPL ಅನ್ನು ವೀಕ್ಷಣೆ ಮಾಡಿರ್ತೀರಿ ಅಂತ ನಾನು ಭಾವಿಸಿರ್ತೀನಿ. ಈ IPL ಆಟದಲ್ಲಿ ಒಂದು ತಂಡ ಅಂತ ಬಂದರೆ DC ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್. ಈ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಕಳೆದ ಒಂದು 3 ವರ್ಷದಿಂದ ಆಟಗಾರನಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಆಟಗಾರ ಅಂತಂದರೆ ಅದು ಅಭಿಷೇಕ್ ಪೋರೆಲ್. ಈತ ಮೂಲತಃ ಪಶ್ಚಿಮ ಬಂಗಾಳದ ಹುಡುಗ. ವಯಸ್ಸು ಬಂದು ನನ್ನ ಪ್ರಕಾರ 24 ಇನ್ನೂ ಆಗಿಲ್ಲ. 23ರ ಆಸುಪಾಸಿನಲ್ಲಿ ನಡೀತಿರ್ತಕ್ಕಂಥ ರನ್ನಿಂಗ್ ಏಜ್ ಈ ಹುಡುಗಂದು. ಬಟ್ ಆಟ ಆಡಪ್ಪ ಅಂತಂದರೆ ಈ ಪ್ರಕರಣ ಇನ್ನೂ ಜಡ್ಜ್ಮೆಂಟಿಗೆ ಬಂದಿಲ್ಲ. ಆದರೆ ಆರೋಪ ಇರೋದ್ರಿಂದ ಜೊತೆಗೆ ಅಲ್ಲಿನ ಹೈಕೋರ್ಟ್ ಕೂಡ ಅವನನ್ನು ಅರೆಸ್ಟ್ ಮಾಡಿರಿ, ಅವನ ಹತ್ರ ಇರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸು ಅಥವಾ ಅವನ ಹತ್ರ ಇರ್ತಕ್ಕಂಥ ಏನು ಯಂತ್ರೋಪಕರಣಗಳಿದ್ದಾವೆ, ಮೊಬೈಲ್ ಆಗಿರ್ಬೋದು ಅಥವಾ ಪೆನ್ಡ್ರೈವ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅವನ್ನ ಸೀಸ್ ಮಾಡಿ ಅಂತ ಆದೇಶ ಕೊಟ್ಟಿದೆ ಅಂತಂದರೆ ಹೈಕೋರ್ಟು ಬಹುಶಃ ಏನನ್ನು ಗಮನಿಸಿದೆ ಆ ಒಂದು ಅಪೀಲ್ನಲ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಆಟ ಆಡೋ ವಯಸ್ಸಲ್ಲಿ ಕ್ರಿಕೆಟ್ ಆಟ ಆಡಪ್ಪ ಅಂತಂದರೆ ಇಲ್ಲಿ ಯಾವುದೋ ಹೋಗಿ ಹುಡುಗಿ ಬಾಳಲ್ಲಿ ಆಟ ಆಡಿದ್ದಾನೆ. ಅದರಲ್ಲೂ ಪ್ರತ್ಯೇಕವಾಗಿ ಮೆನ್ಷನ್ ಮಾಡಿ ಹೇಳಲಾಗ್ತಾ ಇದೆ, ಕರ್ನಾಟಕ ಮೂಲದ 3ನೇ ವರ್ಷದ MBBS ವ್ಯಾಸಂಗಮ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿನಿ ಬಾಳಲ್ಲಿ ಆಟ ಆಡಿದ್ದಾನೆ ಅನ್ನುವಂಥದ್ದು. ಸೊ ಏನಿದು ಘಟನೆ, ಹೇಗಾಯಿತು, ಎಲ್ಲಾಯಿತು, ಯಾರಿ ಹುಡುಗಿ, ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ. ಮೊದಲು ಈ ಹುಡುಗನ ಪರಿಚಯ ಮಾಡ್ತೀನಿ. ಪಶ್ಚಿಮ ಬಂಗಾಳ ಅಂದರೆ ವೆಸ್ಟ್ ಬೆಂಗಾಲ್, ಸೊ ಸದಾ ಸುದ್ದಿಯಲ್ಲಿರ್ತಕ್ಕಂಥ ಸ್ಟೇಟು. ಮಮತಾ ಬ್ಯಾನರ್ಜಿ ಈಗ ಕೆಳಗೆ ಇಳಿದ್ಬಿಟ್ಟಿದ್ದಾರೆ, ಆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಆ ಒಂದು ರಾಜ್ಯದ ಚಂದನ್ ನಗರ ಅನ್ನುವಂಥ ಒಂದು ಸಿಟಿಯಲ್ಲಿ ಈ ಹುಡುಗ ಅಭಿಷೇಕ್ ಪೋರೆಲ್ 2002ನಲ್ಲಿ ಹುಡ್ತಾನೆ. ಸೆಪ್ಟೆಂಬರ್ ಆರ್ ಅಕ್ಟೋಬರ್ ಈ 2 ತಿಂಗಳ ಆಸುಪಾಸಿನಲ್ಲಿ ಹುಡ್ತಾನೆ ಈ ಹುಡುಗ. ಸೊ 2002 ಅಂದರೆ 2026 ಆಗಸ್ಟಲ್ಲಿದ್ದೀವಿ ನಾವು. ಹೆಚ್ಚು ಕಡಿಮೆ ಏನಿಲ್ಲ ಅಂತಂದರೆ ಹುಡುಗಂಗೆ 23 ವರ್ಷ ಸಮಥಿಂಗ್ ನಡೀತಾ ಇದೆ ಏಜು. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ IPLನಲ್ಲಿ ಸದಾ ಸದ್ದಲ್ಲಿರ್ತಕ್ಕಂಥ ತಂಡ. ಸೊ ಈ ಒಂದು ತಂಡದಲ್ಲಿ ರಿಷಬ್ ಪಂತ್ ಇರ್ತಾರೆ. ರಿಷಬ್ ಪಂತ್ಗೆ 2022 ಆ IPLನ ಸೀಸನ್ ಆವೃತ್ತಿಯಲ್ಲಿ ಕೊನೆಯ ಹಂತದಲ್ಲಿ ಇಂಜುರಿ ಆಗುತ್ತೆ. ಸೊ ಇಂಜುರಿ ಆಗಿದ್ದರಿಂದ ತಂಡಕ್ಕೆ ಈಗ ಬೇರೆ ಯಾರಾದರೂ ಒಬ್ಬ ಭರವಸೆ ಆಟಗಾರನ ಅಥವಾ ಆ ಜಾಗಕ್ಕೆ ರಿಪ್ಲೇಸ್ ಮಾಡಬೇಕೀಗ. ಸೊ ಅವನು ಕೀಪರು ಕೂಡ ಆಗಿರಬೇಕು, ಬ್ಯಾಟ್ಸ್ಮನ್ ಕೂಡ ಆಗಿರಬೇಕು. ಸೊ ಅಂಥ ಹುಡುಗನ ಹುಡುಕಾಟದಲ್ಲಿ ಇರ್ತಾರೆ. ಅವ್ರ ಕಣ್ಣಿಗೆ ಬಿದ್ದವನೇ 20 ವರ್ಷದ ಈ ಅಭಿಷೇಕ್ ಪೋರೆಲ್. ಈ ಹುಡುಗ ಮೂಲತಃ ಪಶ್ಚಿಮ ಬಂಗಾಳದವನು ಅಂತ ಆಲ್ರೆಡಿ ಹೇಳಿದೆ. ಸೊ ಇವ್ರ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರು ಕ್ರಿಕೆಟರ್ ಇರ್ತಾರೆ. ಸೊ ಇವನು ಅಲ್ಲಿ ತನಕ ಏನಾಗಿರ್ತಾನೆ ಅಂತಂದರೆ ಡೊಮೆಸ್ಟಿಕ್ ಕ್ರಿಕೆಟ್ ಆಗಿರ್ತಾ ಇರೋದು ಅಥವಾ ಅಲ್ಲಿನ ರಣಜಿ ಆಗಿರ್ಬೋದು ಅಥವಾ ಅಲ್ಲಿ ಬೆಂಗಾಲ್ ಕ್ರಿಕೆಟ್ ಟೀಮ್ ಏನಿರುತ್ತೆ ಅಲ್ಲಿ ಆಟಗಾರನಾಗಿ ಗುರುತಿಸ್ಕೊಂಡಿರ್ತಾನೆ. ವಿಕೆಟ್ ಕೀಪರ್ನು ಮಾಡ್ತಾ ಇರ್ತಾನೆ, ಜೊತೆಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕೂಡ ಹೌದು. ಸೊ ಡೆಲ್ಲಿ ತಂಡಕ್ಕೆ ನಾವು ಹುಡುಕ್ತಿದ್ದಂಥ ಒಬ್ಬ ಆಟಗಾರ, ಒಬ್ಬ ಭರವಸೆ ಆಟಗಾರನೇ ಸಿಕ್ಕಿದ್ದಾನೆ. ಇವನನ್ನ ತಂಡಕ್ಕೆ ತಗೋಬೇಕು ಅಂತ ಅಂದ್ಕೊಂಡು ತಂಡಕ್ಕೆ ಸೇರ್ಪಡೆ ಕೂಡ ಆಗ್ತಾನೆ ಅಭಿಷೇಕ್ ಪೋರೆಲ್ 2023ನಲ್ಲಿ. ಸೊ ಹೆಚ್ಚು ಕಡಿಮೆ ಇದುವರೆಗೆ 34-35 ಮ್ಯಾಚ್ ಆಗಿರ್ಬೋದು ಅಲ್ಲಿಂದ ಇಲ್ಲಿಯ ತನಕ 2023, 24, 25, 26. ಸೊ ಒಂದಷ್ಟು ಸ್ಕೋರ್ಗಳನ್ನು ಕೂಡ ಮಾಡ್ತಾನೆ. 4-3-50 ಕೂಡ ಆಗಿರ್ಬೋದು, 28 4ಗಳು, ಸಮಥಿಂಗ್ 6ಗಳು ಈ ರೀತಿ ಸಿಡಿಸ್ತಾನೆ. ಜೊತೆಗೆ 10 ಕ್ಯಾಚ್ಗಳನ್ನು ಕೂಡ ಹಿಡಿದಿರ್ತಾನೆ. ಅಂದರೆ ಸ್ಟಂಪ್ ಅಲ್ಲ, ಕೀಪರ್ ಕ್ಯಾಚ್ ಅಂತ ಹೇಳ್ತೀವಲ್ಲ, ಆ ಕ್ಯಾಚ್ಗಳನ್ನು ಕೂಡ ಹಿಡಿದಿರ್ತಾನೆ. ಇವನ ಒಂದು ಲಿಸ್ಟಲ್ಲಿ, ಒಂದು ರೆಕಾರ್ಡ್ ಲಿಸ್ಟ್ನಲ್ಲಿ ಇಷ್ಟಿದೆ. ಸೊ ಇಷ್ಟೆಲ್ಲ ನಡೆಯುವಂಥ ಸಂದರ್ಭದಲ್ಲಿ ಕಳೆದ ವರ್ಷ ಹೆಚ್ಚು ಕಡಿಮೆ ಕಳೆದ ಸೀಸನ್ನಲ್ಲಿ ಅವನಿಗೆ 4 ಕೋಟಿಗೇನೋ ಬಿಡ್ ಕೂಗಿ ಕೂಡ ತಂಡಕ್ಕೆ ಏನು ಹೇಳ್ತೀವಿ ನಾವು ಅದನ್ನು ಕೂಗ್ತಾರೆ, ಬಿಡ್ನ ಅಂತ ಹೇಳ್ತೀವಲ್ಲ. ಸೊ ಅವನ ಸಂಭಾವನೆ ಇಷ್ಟು ಈ ಬಾರಿ ಅಂತ. ಸೊ ಆ ರೀತಿ 4 ಕೋಟಿಗೆ ಹೆಚ್ಚು ಕಡಿಮೆ ಆಗಿರುತ್ತೆ ಹುಡುಗನ ಸಂಭಾವನೆ. 23ನೇ ವಯಸ್ಸು. ಸೊ ಭಾಳ ಬದುಕಬೇಕಾದಂಥ ವಯಸ್ಸು, ಕಲಿಬೇಕಾದಂಥ ವಯಸ್ಸು. ಇತರರನ್ನು ನೋಡಿ ಇನ್ಸ್ಪೈರ್ ಆಗಿ ನಾನು ಇನ್ನೂ ಏನಾದರೂ ರೆಕಾರ್ಡ್ಗಳನ್ನು ಮಾಡಬೇಕು, ಈ ಕ್ರಿಕೆಟ್ ಅನ್ನುವಂಥ ಒಂದು ದಂತಕಥೆಯಲ್ಲಿ ಒಂದು ಇತಿಹಾಸದಲ್ಲಿ ಉಳಿಬೇಕು ಅಂದ್ಕೊಂಡು ಈಗ ಅನ್ಕೋಬೇಕಾದಂಥ ಹುಡುಗ ಯಾವ ಟೈಮ್ನಲ್ಲಿ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿರ್ತಾನೆ IPLಗೆ, ಅದೇ ಟೈಮ್ನಲ್ಲಿ ಕರ್ನಾಟಕ ಮೂಲದ ವೈದ್ಯಕೀಯ ವಿದ್ಯಾರ್ಥಿನಿ ಲೈಫಲ್ಲೂ ಕೂಡ ಆಟ ಆಡ್ತಾ ಇರ್ತಾನೆ, ಎಂಟ್ರಿ ಆಗಿರ್ತಾನೆ ಅನ್ನುವಂಥದ್ದು ಈ ಸದ್ಯಕ್ಕೆ ಬಂದಿರತಕ್ಕಂಥ ಆರೋಪ. ಏನಾಯಿತು ಹಾಗಾದರೆ, 2023ರ ಏಪ್ರಿಲ್ ತಿಂಗಳಲ್ಲಿ ಈತ IPL ಕ್ರಿಕೆಟ್ಗೆ ಎಂಟ್ರಿ ಆಗ್ತಾನೆ ಪ್ಲೇಯರ್ ಆಗಿ. ಅದೇ ಸಂದರ್ಭದಲ್ಲಿ ಕರ್ನಾಟಕ ಮೂಲದ ವೈದ್ಯಕೀಯ ವಿದ್ಯಾರ್ಥಿನಿ, ಬಹುಶಃ ಹುಡುಗಿ ತ್ರೈಮಾಸಿಕ ಅಂತಂದರೆ ಐ ಥಿಂಕ್ ನನಗೆ ಅನಿಸ್ತಾ ಇದೆ ಇದು 3ನೇ ವರ್ಷದ ವಿದ್ಯಾರ್ಥಿ ಅಂತಂದರೆ ಇವನು ಆ ಟೈಮ್ನಲ್ಲಿ PUC ಆಗಿತ್ತು ಅಥವಾ MBBSಗೆ ಫಸ್ಟ್ ಇಯರೋ ಏನೋ ಗೊತ್ತಿಲ್ಲ. ಆ ಟೈಮ್ನಲ್ಲಿ ಇಬ್ಬರಿಗೂ ಲವ್ ಆಗಿದೆ. ಈಗ ನಿಮಗೂ ಅನಿಸುತ್ತೆ ಇವ್ನು ನೋಡಿದ್ರೆ ವೆಸ್ಟ್ ಬೆಂಗಾಲು ಆಗ್ತಾನೆ ಕ್ರಿಕೆಟ್ ದಂತಕಥೆ ಅಥವಾ ಫೀಲ್ಡ್ಗೆ ಎಂಟ್ರಿ IPLಗೆ, ಕರ್ನಾಟಕ ಮೂಲದ ವಿದ್ಯಾರ್ಥಿನಿ ಹೇಗೆ ಅಂತ. ನನಗೂ ಕೂಡ ಇದನ್ನು ಹುಡುಕ್ತಾ ಹೋದಾಗ ಒಂದು ಪ್ರಶ್ನೆ ಹುಡ್ಕೊಳ್ತು. ಬಹುಶಃ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಇನ್ಸ್ಟಾಗ್ರಾಮು ಅದು ಇದು ಯಾವುದ್ರ ಮೂಲಕನೋ ಪರಿಚಯ ಆಗಿರ್ಬೋದು. ಇಲ್ಲ ಈ ಹುಡುಗಿನೇ ಈತನನ್ನು ಅಪ್ರೋಚ್ ಮಾಡಿದ್ಲ, ಮೆಸೇಜ್ ಮಾಡ್ಕೊಂಡು ಫಾಲೋ ಮಾಡಿಕೊಂಡು, ಅಥವಾ ಆ ಸಂದರ್ಭದಲ್ಲಿ ಈತನೇ ಮಾಡೋದನ್ನ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವರಿಬ್ಬರದು ಲವ್ ಆಗಿದೆ. ಆ ಲವ್ ಹೆಚ್ಚು ಕಡಿಮೆ 3.5 ವರ್ಷಗಳ ಕಂಟ ನಡೆದಿದೆ. 2025ರ ಅಂತ್ಯದಲ್ಲಿ ಇವರಿಬ್ಬರ ಆ ಒಂದು ಸಂಬಂಧದಲ್ಲಿ
ಬಿರುಕು ಉಟ್ಕೊಂಡಿದೆ. ಸೊ ಬ್ರೇಕಪ್ ಆಗುವಂತ ಹಂತಕ್ಕೆ ಹೋಗಿದೆ. ಈ ಹುಡುಗಿ ಬಿಟ್ಟಿಲ್ಲ, ಅವನ್ನ ಹಿಂಬಾಲಿಸ್ಕೊಂಡು ಹೋಗಿದ್ದಾಳೆ. ಈ ವರ್ಷ ಏಪ್ರಿಲ್ ತಿಂಗಳಲ್ಲಿ ಏನಾಗೈತೆ, ದಿಲ್ಲಿಗೆ ಹೋಗಿದ್ದಾಳೆ ಹುಡುಗಿ. ಸೊ ಇವನೇನು ಮಾಡಿದ್ದಾನೆ ಅಂದರೆ, ಹುಡುಗಿ ಮಾಡಿರ್ತಕ್ಕಂಥ ಆರೋಪ ಇದು. ಯಾಕೆ ಅವನನ್ನು ಅರೆಸ್ಟ್ ಮಾಡಿ ಅಂತ ಹೈಕೋರ್ಟ್ ತಕ್ಷಣ ಸೂಚನೆ ಕೊಡ್ತು ಅಂತಂದರೆ, ಸೊ ಅವ್ನು ಮೆನ್ಷನ್ ಮಾಡಿರ್ತಕ್ಕಂಥ ಒಂದಷ್ಟು ಗಂಭೀರ ಅಂಶಗಳಿದ್ದಾವೆ. ಸೊ ನನ್ನನ್ನು ಬಂಧಿಸಿ ನನ್ನನ್ನು ಎದುರಿಸ್ತಾನೆ, ನನ್ನ ಜೊತೆಗೆ ಇಷ್ಟು ದಿನಗಳ ಕಾಲ ಲೈಂಗಿಕ ಸಂಪರ್ಕದ ಇರ್ತಾನೆ, ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ನಾವು ಇಬ್ಬರು ಕೂಡ ಇರ್ತೀವಿ. ಸೊ ನನಗೆ ಮದುವೆ ಆಗೋದಾಗೆ ಆಸೆ ಹುಡಿಸಿರ್ತಾನೆ, ನಿನ್ನ ಮದುವೆ ಮಾಡ್ಕೊಳ್ತೀನಿ, ಜೂನ್ 2026 ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳಿರ್ತಾನೆ. ನಾನು ಇದನ್ನು ಪ್ರಶ್ನೆ ಮಾಡೋದಕ್ಕೆ ಅಂತ ಏಪ್ರಿಲಲ್ಲಿ ಡೆಲ್ಲಿಗೆ ಹೋಗಿರ್ತೀನಿ. ಆ ಸಂದರ್ಭದಲ್ಲಿ ನನ್ನನ್ನು ಕೂಡ ಹಾಕ್ಬಿಟ್ಟಿರ್ತಾನೆ, ಒಂದು ರೂಮ್ನಲ್ಲಿ ಕಟ್ಟಾಕಿ, ನನಗೆ ಆಹಾರ ಕೊಡೋದಿಲ್ಲ, ಚಿತ್ರಹಿಂಸೆ ಕೊಟ್ಟಿರ್ತಾನೆ. ಅದಾದ ನಂತರ ನನ್ನ ಆಸ್ಪತ್ರೆಗೆ ಸೇರಿಸುವಂಥ ಸಿಚುವೇಶನ್ ಬರುತ್ತೆ. ಸೊ ಈ ರೀತಿ ಅನ್ಕೊಂಡು ಈ ಹುಡುಗಿ ಏನು ಮಾಡಿರುತ್ತೆ, ಅಲ್ಲಿನ ಮೋಗ್ರಾ ಎನ್ನುವಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರುತ್ತೆ ಜೂನ್ ತಿಂಗಳಲ್ಲಿ, ಮೊನ್ನೆ 2 ತಿಂಗಳ ಹಿಂದೆ. ಸೊ ಪೊಲೀಸರು ಏನು ಮಾಡ್ತಾರೆ, FIR ಮಾಡಿಕೊಂಡು, FIR ಸಂಖ್ಯೆ ಬಂದು ನಿಮಗೆ ಗಮನಿಸ್ಬೋದು 346/2026 ಕೇಸ್ ನಂಬರ್. ಸೊ FIR ಮಾಡ್ಕೊಂಡು ಏನು ಮಾಡ್ತಾರೆ ಪೊಲೀಸರು, ಅವನನ್ನು ಹುಡುಕಾಡ್ತೀವಿ, ನೀನು ತಲೆ ಕೆಡಿಸ್ಕೊಬೇಡಮ್ಮ, ಹಾಗೆ ಹೀಗೆ ಅಂತ ಭರವಸೆಯನ್ನು ಕೊಡ್ತಾರೆ ಹುಡುಗಿಗೆ. ಆ ಹುಡುಗಿ ಏನು ಮಾಡುತ್ತೆ, ಓಕೆ ಪೊಲೀಸರು ನಾಳೆ ಹಿಡಿತಾರೆ, ನಾಡಿದ್ದು ಹಿಡಿತಾರೆ ಅವನನ್ನು. ಆ ಹುಡುಗಿ ಇನ್ನೊಂದನ್ನು ಮೆನ್ಷನ್ ಮಾಡಿರುತ್ತೆ, ನನ್ನ ಹಾಗೇನೆ ಆತನ ಖಾಸಗಿ ಕ್ಷಣದ ವಿಡಿಯೋಗಳು ಅಥವಾ ನನ್ನ ಖಾಸಗಿ ಕ್ಷಣದ ಎಷ್ಟೋ ಫೋಟೋಗಳು ಅವನ ಬಳಿ ಇದ್ದಾವೆ, ಅದನ್ನೆಲ್ಲ ರಿವೀಲ್ ಮಾಡ್ತೀನಿ, ವೈರಲ್ ಮಾಡ್ತೀನಿ, ಅಲ್ಲೆಲ್ಲ ಸ್ಪ್ರೆಡ್ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ, ಹಾಗಾಗಿ ನನಗೆ ಆತಂಕ ಆಗಿದೆ, ಭಯ ಆಗಿದೆ ಅಂತ ಹುಡುಗಿ ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿರ್ತಾಳೆ. ಪೊಲೀಸರು ಆದಷ್ಟು ಬೇಗ ಆತನನ್ನು ಬಂಧಿಸ್ತೀವಿ, ಅವೆಲ್ಲನೂ ಕೂಡ ವಶಪಡಿಸ್ಕೊಳ್ತೀವಿ ನಾವು, ಹಾಗೆ ಹೀಗೆ ಅಂತ ಭರವಸೆನ ಕೊಟ್ಟಿರ್ತಾರೆ. ಸೊ ಇದು ಹೋಗ್ತಾ ಜೂನ್ ಹೋಗಿ ಜುಲೈ ಬರುತ್ತೆ, ಪೊಲೀಸರು ಆತನನ್ನು ಬಂಧಿಸೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗ ಯಾವುದೇ ರೀತಿ ತನಿಖೆ ಮುಂದಿನ ಪ್ರಗತಿ ಅಂತ ಹೇಳ್ತೀವಲ್ಲ, ಅದು ಆಗೋದೇ ಇಲ್ಲ. ತಕ್ಷಣ ಏನು ಮಾಡುತ್ತೆ ಹುಡುಗಿ, ಕೋಲ್ಕತ್ತಾ ಹೈಕೋರ್ಟ್ಗೆ, ಅಂದರೆ ಪಶ್ಚಿಮ ಬಂಗಾಳದ ಉಚ್ಚ ನ್ಯಾಯಾಲಯ ಅಂತ ಬಂದರೆ ಕೋಲ್ಕತ್ತಾ ಹೈಕೋರ್ಟ್ ಬರುತ್ತೆ, ಕೋಲ್ಕತ್ತಾ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತಾರೆ, ಒಂದು ಪಿಟಿಷನ್ ಅನ್ನು ಹಾಕ್ಕೊಳ್ತಾರೆ. ಕೋಲ್ಕತ್ತಾ ಹೈಕೋರ್ಟ್ ಏನು ಮಾಡುತ್ತೆ, ಮನವಿಯನ್ನು ಪುರಸ್ಕರಿಸಿ ಅಬ್ಸರ್ವ್ ಮಾಡಿ, ಅದಾದ ನಂತರ ಮೊಗ್ರಾ ಪೊಲೀಸರಿಗೆ ವಾರ್ನಿಂಗ್ ಕೊಡುತ್ತೆ, ಎಚ್ಚರಿಕೆ ಕೊಟ್ಟು ಸೂಚನೆಯನ್ನು ಕೊಡುತ್ತೆ, ಆದಷ್ಟು ಬೇಗ ಅವನ್ನ ಅರೆಸ್ಟ್ ಮಾಡಿರಿ, ಅವನನ್ನು ಬಂಧಿಸಿ. ಅದ್ರ ಜೊತೆಗೆ ಅವನ ಹತ್ರ ಏನೇನಿದ್ದಾವೆ, ಮೊಬೈಲ್ ಆಗಿರ್ಬೋದು, ಪೆನ್ಡ್ರೈವ್ ಆಗಿರ್ಬೋದು, ಅಥವಾ ವಿದ್ಯುನ್ಮಾನ ಅಂತ ಹೇಳ್ತಿರ್ತೀವಿ, ಅವೆಲ್ಲವೂ ಕೂಡ ಅವನ ಹತ್ರ ಏನಿದೆ ಎಲ್ಲನೂ ಕೂಡ ಗ್ಯಾಡ್ಜೆಟ್ಸ್ಗಳನ್ನ ವಶಪಡಿಸ್ಕೊಳ್ಳಿ. ಫಸ್ಟ್ ಅವನನ್ನು ಯಾವುದು ಕೂಡ ಸ್ಪ್ರೆಡ್ ಆಗಬಾರ್ದು, ಜೊತೆಗೆ ಹುಡುಗಿಯ ಹೆಸರು ಕೂಡ ಬಹಿರಂಗ ಆಗಬಾರ್ದು. ಈ ಒಂದು ಪ್ರಕರಣದಲ್ಲಿ ಹುಡುಗಿ ಯಾರು ಏನು ಎತ್ತ ಅನ್ನೋದು ಬಹಿರಂಗ ಆಗಿಲ್ಲ, ಆದರೂ ಕೂಡ ಅದನ್ನು ಬಹಿರಂಗ ಪಡಿಸುವಂತಿಲ್ಲ. ಸೊ ಇದೊಂದು ಸೆಕ್ಷನ್ 69 BNS 69 ಕಾಯ್ದೆ ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವುದರಿಂದ. ಸೊ ಅದಾದ ನಂತರ ಪೊಲೀಸರಿಗೆ ಯಾವಾಗ ಹೈಕೋರ್ಟಿಂದ ಒಂದು ವಾರ್ನಿಂಗ್ ಬರುತ್ತೆ, ತಕ್ಷಣ ಅಲರ್ಟ್ ಆಗ್ತಾರೆ. ಸೊ ಜುಲೈ ಎಂಡಲ್ಲಿ ಹತ್ತತ್ರ ಜುಲೈ 20 ಸಮಥಿಂಗ್ ಆ ಟೈಮ್ನಲ್ಲಿ ಹೈಕೋರ್ಟ್ ಆದೇಶ ಕೊಡುತ್ತೆ ಅರೆಸ್ಟ್ ಮಾಡಿರೋಣ ಅಂತ. ಸೊ ಆಗಸ್ಟ್ ತಿಂಗಳು ತನಕ ಹುಡುಕಾಡಿ ಮೊನ್ನೆ 10ನೇ ತಾರೀಕು ಸೋಮವಾರ ರಾತ್ರಿ ಅಭಿಷೇಕ್ ಪೋರೆಲ್ನನ್ನು ಬಂಧಿಸ್ತಾರೆ ಪೊಲೀಸರು. ನೆನ್ನೆ ತಕ್ಷಣ 11ನೇ ತಾರೀಕು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಆತನನ್ನು ಹಾಜರುಪಡಿಸ್ತಾರೆ. ಸೊ ಅಲ್ಲಿ ಅಭಿಷೇಕ್ ಪೋರೆಲ್ ಕಡೆ ಲೀಗಲ್ ಟೀಮ್ ಏನು ಮಾಡುತ್ತೆ, ಈ ಆರೋಪವನ್ನು ತಳ್ಳಿ ಹಾಕೋದ್ರ ಜೊತೆಗೆ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸುತ್ತೆ, ಜಾಮೀನು ಮಂಜೂರು ಮಾಡಿಕೊಡಿ ಅಂತ. ಸೊ ಕೋರ್ಟ್ ಏನು ಮಾಡುತ್ತೆ, ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡುತ್ತೆ. ಕಾರಣ ಏನು, ಹೈಕೋರ್ಟ್ ಆದೇಶ ಕೊಟ್ಟಿರ್ತಾರೆ ಅವನನ್ನು ಅರೆಸ್ಟ್ ಮಾಡಿ ಅಂತ. ಸೊ ಇಲ್ಲಿ ಜಾಮೀನು ಕೊಡೋದಕ್ಕಾಗಲ್ಲ ಯಾವ ಕಾರಣಕ್ಕೂ ಅಂತ ಅದನ್ನು ತಿರಸ್ಕರಿಸೋದ್ರ ಜೊತೆಗೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಆತನನ್ನು ಈಗ ವಶಪಡಿಸಿಕೊಳ್ಳಲಾಗಿದೆ. ಸೊ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಅಭಿಷೇಕ್ ಪೋರೆಲ್ ಕ್ರಿಕೆಟರ್ ಇದ್ದಾನೆ. ಏನಾಗುತ್ತೆ ಅನ್ನೋದು 3 ದಿನಗಳ ನಂತರ ಗೊತ್ತಾಗುತ್ತೆ. ಸೊ ಅಲ್ಲಿ ಆತನಿಗೆ ಸಂಬಂಧಪಟ್ಟ ಈ ಒಂದು ಆರೋಪ ಏನು ಬಂದಿದೆ, ಅದಕ್ಕೆ ಸಂಬಂಧಪಟ್ಟಾಗೆ ಪೂರಕವಾದಂಥ ಸಾಕ್ಷಿಗಳು ಪೊಲೀಸರಿಗೆ ಲಭ್ಯ ಆಗುತ್ತಾ, ಅವನ ಗ್ಯಾಡ್ಜೆಟ್ಸ್ಗಳನ್ನ ಈಗ ವಶಪಡಿಸ್ಕೊಂಡಿದ್ದಾರೆ, ಅದನ್ನು ವಿಧಿ ವಿಜ್ಞಾನ ಇಲಾಖೆ ಅಂತ ಹೇಳ್ತೀವಿ, FSL ಲ್ಯಾಬ್ ಕಳಿಸಿದ್ದಾರೆ. ಸೊ ಅಲ್ಲಿ ರೀಟ್ರೈವ್ ಆಗುತ್ತೆ ಎಲ್ಲ ಡೇಟಾ. ಇವರಿಬ್ಬರು ಏನು ವಾಟ್ಸಪ್ನಲ್ಲಿ ಏನಾದ್ರು ಮಾತಾಡಿದ್ರೆ, ಅಂದರೆ ಸಂದೇಶಗಳನ್ನು ಕಳುಹಿಸಿದ್ರೆ ಅದು ರೀಟ್ರೈವ್ ಆಗುತ್ತೆ. ಕಾಲ್ನಲ್ಲಿ ಸಂಭಾಷಣೆಯಲ್ಲಿ ಇವರಿಬ್ಬರು ಸಂಬಂಧ ಯಾವ ರೀತಿ ಇತ್ತು ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಯಾವ ವರ್ಷದವರೆಗೆ ಇವರಿಬ್ಬರು ರಿಲೇಷನ್ಶಿಪ್ ಇತ್ತು ಅನ್ನೋಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಹುಡುಗಿ ಏನಾದರೂ ಇಲ್ಲಿ ಫೇಕ್ ಆಗಿ ಆರೋಪವನ್ನು ಮಾಡ್ತಾ ಇದ್ದಾಳ, ಅದು ಕೂಡ ಸತ್ಯ ಹೊರಗಡೆ ಬರುತ್ತೆ. ಇಲ್ಲ ಅಭಿಷೇಕ್ ಪೋರೆಲ್ ಹತ್ರ ಈ ಹುಡುಗಿಯ ಖಾಸಗಿ ಕ್ಷಣದ ವಿಡಿಯೋಗಳು ಅಥವಾ ಫೋಟೋಗಳು ಅಥವಾ ಸಂದೇಶಗಳು ಏನಾದರೂ ಇದೆಯಾ, ಅದು ಕೂಡ FSL ಹೊರಗಡೆ ಬರುತ್ತೆ. ಒಟ್ಟಾರೆಯಾಗಿ ಇಲ್ಲಿ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಅಭಿಷೇಕ್ ಪೋರೆಲ್ ಪ್ರೆಸೆಂಟ್ ಇದ್ದಾನೆ. ಅದರಲ್ಲಿ ಏನಾದರೂ ಆತ ಬಾಯಿ ಬಿಡ್ತಾನ, ಇಲ್ಲ ಆರೋಪವನ್ನು ತಿರಸ್ಕರಿಸುವಂಥದ್ದೇ ನಡೆಯುತ್ತಾ, ಕಾದ್ ನೋಡಬೇಕು. ಈ ಕಡೆ FSL ಇಂದ ಆ ಲ್ಯಾಬ್ ರಿಪೋರ್ಟ್ ಬಂದ ತಕ್ಷಣ ಗೊತ್ತಾಗುತ್ತೆ, ವರದಿ ಕೈ ಸೇರಿದ ಮೇಲೆ ಅಥವಾ ಆ ರೀಟ್ರೈವ್ ಆದ್ಮೇಲೆ ಆ ಡೇಟಾ ಬಂದ ಮೇಲೆ ಗೊತ್ತಾಗುತ್ತೆ ಇವರಿಬ್ಬರ ನಡುವೆ ಇದ್ದಂಥ ಸಂಬಂಧ ನಿಜವ ಸುಳ್ಳ, ಹುಡುಗಿ ಮಾಡ್ತಿರ್ತಕ್ಕಂಥ ಆರೋಪ ಸತ್ಯವ ಸುಳ್ಳ, ಅದೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಸೊ ಒಟ್ಟಾರೆಯಾಗಿ ಏನಾಗುತ್ತೆ ಅಂತಂದ್ರೆ 23ನೇ ವಯಸ್ಸಿಗೆ ಆ ಹುಡುಗ ಕ್ರಿಕೆಟರು ಬೇಕಿತ್ತ ಇದು ಅಂತ ಒಂದು ಪ್ರಶ್ನೆ ಸಹಜವಾಗಿ ಈಗ ನಿಮಗೂ ಕೂಡ ಹುಡ್ಕೊಳ್ಳುತ್ತೆ. ಕಲಿಬೇಕಾದಂಥ ವಯಸ್ಸು, ಎಂತೆಂಥ ಲೆಜೆಂಡ್ಸ್ ಜೊತೆಗೆ ಫೋಟೋ ಹಾಕ್ಸ್ಕೊಂಡಿದ್ದಾನೆ ಹುಡುಗ, ತೆಗೆಸ್ಕೊಂಡಿದ್ದಾನೆ. ಆ ಒಂದು IPL ಕೆರಿಯರ್ ಆರಂಭ ಆದಂಥ ಸಂದರ್ಭದಲ್ಲಿ ಅವ್ರುಗಳನ್ನೆಲ್ಲ ಏನು ಇನ್ಸ್ಪೈರ್ ಆದ, ಏನು ಮಾರ್ಗದರ್ಶನವನ್ನು ಪಡ್ಕೊಂಡ ಅಂತ ಈಗ ಅನ್ನಿಸ್ತಾ ಇದೆ. ಸೊ 20ನೇ ವಯಸ್ಸಿಗೆ ಕ್ರಿಕೆಟ್ಗೆ ಎಂಟ್ರಿ ಆಗುತ್ತೆ, IPLಗೆ ಎಂಟ್ರಿ ಆಗ್ತಾನೆ. ಅದೇ ವಯಸ್ಸಿಗೆ ಲವ್ ಬೇಕಿತ್ತ ಇವನಿಗೆ, ಆ ಲವ್ ಭರವಸೆ ಹುಡ್ಸೋದಕ್ಕೆ ಹೋಗ್ಬೇಕಾಗಿತ್ತಾ,
ಭರವಸೆ ಹೋಗಿ ಜೊತೆಗೆ ಹುಡುಗಿ ಜೊತೆ ರಿಲೇಷನ್ಶಿಪ್ಗೆ ಹೋಗ್ಬೇಕಾಗಿತ್ತಾ? ಅದಾದ ನಂತರ ಅದೇನೋ ಕಟ್ ಹಾಕ್ಬಿಟ್ಟು ಕೂಡ ಹಾಕ್ಬಿಟ್ಟು ಊಟ ಕೊಡದೆ ಚಿತ್ರಹಿಂಸೆ ಕೊಟ್ಟಿದ್ದು ಇವೆಲ್ಲ ಬೇಕಿತ್ತಂತ ಸಹಜವಾಗಿ ಎಂಥವ್ರಿಗಾದ್ರೂ ಅನ್ಸುತ್ತೆ. ಸೊ ಇದು ಆರೋಪ ಸತ್ಯವ ಸುಳ್ಳ ಕಾದು ನೋಡಬೇಕಾಗುತ್ತೆ. ಬಹುತೇಕ ಮಾಧ್ಯಮಗಳಲ್ಲಿ ಆ ಪದವನ್ನು ಬಳಸೋದಕ್ಕಾಗಲ್ಲ, RAPE. ಸೊ ಈ ಒಂದು ಪದವನ್ನು ಬಳಸ್ಕೊಂಡು ಸುದ್ದಿಯನ್ನು ಮಾಡ್ತಿದ್ದಾರೆ. ಬಟ್ ಇಲ್ಲಿ ಅದು ಬರೋದಿಲ್ಲ. 69 BNS ಆ್ಯಕ್ಟ್ ಕೆಳಗಡೆ ಅದು ಬಂದು ಪ್ರೀತಿಸಿ ವಿವಾಹ ಆಗ್ತೀನಿ ಅಂತ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ಅಂತ ಬರುತ್ತೆ. ಸೊ ಹಾಗಾಗಿ ನಾವು ಈಗಲೇ ಜಡ್ಜ್ಮೆಂಟ್ಗೆ ಬರೋದಕ್ಕಾಗಲ್ಲ, ಕಾದು ನೋಡಬೇಕು. ಇದರಿಂದ ಪರಿಣಾಮ ಏನಾಗ್ಬೋದು ಅಂತ ಬಂದರೆ, ಒಂದು ಕಡೆ ಹುಡುಗಿ ಲೈಫಲ್ಲಿ ಅಂದರೆ ಹುಡುಗಿಯ ಹೆಸರು ಅಥವಾ ವಿಳಾಸ ಅವ್ರು ಯಾರು ಏನು ಎತ್ತ ಅನ್ನೋದನ್ನ ಬಹಿರಂಗ ಪಡಿಸುವಂತಿಲ್ಲ ಈ ಒಂದು ಪ್ರಕರಣದ ಅನ್ವಯ. ಬಹುಶಃ ನನಗನ್ಸುತ್ತೆ ಹುಡುಗಿ ವಯಸ್ಸು ಒಂದು 21 22 ಇರ್ಬೋದು, ಇವನಿಗಿಂತ 2 ವರ್ಷ ಚಿಕ್ಕವರು ಇರ್ಬೋದು. ಇವರಿಬ್ಬರು ಪರಿಚಯ ಹೇಗಾಯಿತು ಅನ್ನೋದು ಕೂಡ ತುಂಬ ಕ್ಯೂರಿಯಾಸಿಟಿಯಾಗಿ ಉಟ್ಕೊಳ್ಳುತ್ತೆ ಈಗ. ಸೊ ಪ್ರಕರಣ ಏನಾದರೂ ಹುಡುಗಿ ಯಾರಾದರೂ ಬೇಕು ಅಂತ ಈ ರೀತಿ ಏನಾದರೂ ಪ್ಲ್ಯಾನ್ ಮಾಡಿದಾರ, ಅದು ಹೊರಗಡೆ ಬರುತ್ತೆ. ಬಂದ ನಂತರ ಶಿಕ್ಷೆ ಏನಾಗಬೇಕು ಅದು ಹುಡುಗಿಗೂ ಕೂಡ ಆಗುತ್ತೆ. ಇಲ್ಲ ಅಭಿಷೇಕ್ ಪೋರಲ್ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಿಜ, ಈ ರೀತಿ ನಡ್ಕೊಂಡಿರೋದು ಕೂಡ ನಿಜ, ಈ ರೀತಿ ಮಾಡಿರೋದು ಕೂಡ ನಿಜ ಅಂತ ಬಂತು ಅಂತಂದ್ರೆ ನನ್ನ ಪ್ರಕಾರ ಹುಡುಗಂದು ಕೆರಿಯರ್ ಮುಗೀತು ಅಂತ ಅನಿಸುತ್ತೆ. ಅಂದರೆ ಕಾನೂನು ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ IPL ತಂಡದವರಾಗಿರ್ಬೋದು ಅಥವಾ ನಮ್ಮ BCCI ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಆ್ಯಕ್ಷನ್ ತೊಗೋಬೇಕು ಮುಂದಿನ ದಿನಗಳಲ್ಲಿ ತೊಗೊಳುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ಹೇಳುವಂಥದ್ದು, ಬದುಕೋ ವಯಸ್ಸಲ್ಲಿ ಬದುಕಬೇಕು, ಕಲಿಯೋ ವಯಸ್ಸಲ್ಲಿ ಕಲಿಬೇಕು, ಆಡೋ ವಯಸ್ಸಲ್ಲಿ ಆಡಬೇಕು, ಬೇರೆಯವ್ರ ಲೈಫಲ್ಲಿ ಹೋಗಿ ಆಟ ಆಡಬಾರ್ದು. ಇದಿಷ್ಟು ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನಿಮಗೇನು ಅನಿಸುತ್ತೆ ಈ ವಿಚಾರದ ಬಗ್ಗೆ? ಸೊ ನಾನು ಬಹುಶಃ ಒಂದು 2-3 ಮ್ಯಾಚಲ್ಲಿ ಹುಡುಗನನ್ನು ಅಬ್ಸರ್ವ್ ಮಾಡಿದ್ದು ನಾನು. ಬಟ್ ಇನ್ನೂ ಚಿಕ್ಕ ಹುಡುಗ, ಯಂಗ್ಸ್ಟರು, ಇನ್ನೊಂದು 5-6 ವರ್ಷ ಹೋದ ಅಂತಂದರೆ ಪಡ್ಡೆ ಹೊಲಿ ಥರ ಇದ್ದಾನೆ. ಈಗ ನೆಕ್ಸ್ಟ್ ಜಿಗಿತಾನೆ ಅಂತ ಅಂದ್ಕೊಂಡಿದ್ದೀವಿ, ಹಿಂಗೆಲ್ಲ ಜಿಗಿತಾನೆ ಅಂತ ಗೊತ್ತಿರಲಿಲ್ಲ. ಸೊ ಪ್ರೆಸೆಂಟ್ ಆರೋಪ ಆಗಿರೋದ್ರಿಂದ ನಾವು ಮಾಡೇ ಇದ್ದಾನೆ ಅಂತ ಹೇಳೋದಕ್ಕಾಗಲ್ಲ, ಮಾಡಿದರೆ ಶಿಕ್ಷೆ ಆಗಲಿ. ಇದಿಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದ.